Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ 12ನೆಯ ಭಾನುವಾರದಲ್ಲಿದ್ದೇವೆ. ಆತ್ಮೇರೆ, ಹಲವಾರು ವರ್ಷಗಳ ಹಿಂದೆ ಒಬ್ಬ ಬಡ ಹುಡುಗನು ತನ್ನ ಶಿಕ್ಷಣದ ವೆಚ್ಚವನ್ನು ಭರಿಸಲು ಮನೆ ಮನೆಗೆ ಹೋಗಿ ದಿನಪತ್ರಿಕೆಗಳನ್ನು ಮಾರುತ್ತಿದ್ದನು. ಒಂದು ದಿನ ಅವನಿಗೆ ತುಂಬ ಹಸಿವಾಗಿತ್ತು. ಆದರೆ ಅವನ ಬಳಿ ಕೆಲವು ನಾಣ್ಯಗಳು ಇದ್ದವು. ಮುಂದಿನ ಮನೆಯ ಬಾಗಿಲು ತಟ್ಟಿದಾಗ ಏನಾದರೂ ಆಹಾರ ಕೇಳಬೇಕೆಂದು ಅವನು ನಿರ್ಧರಿಸುತ್ತಾನೆ. ಮುಜುಗರದಿಂದಲೇ ಮುಂದಿನ ಮನೆಯ ಬಾಗಿಲನ್ನು ತಟ್ಟುತ್ತಾನೆ. ಆಗ ಒಬ್ಬ ಯುವತಿ ಬಾಗಿಲು ತೆರೆಯುತ್ತಾಳೆ. ನಾಚಿಕೆಯಿಂದ ಆ ಹುಡುಗನು ಆಹಾರ ಕೇಳಲು ಸಾಧ್ಯವಾಗಲಿಲ್ಲ. ಬದಲಾಗಿ ಒಂದು ಗ್ಲಾಸ್ ನೀರು ಕೊಡಿ ಎಂದು ಕೇಳ್ತಾನೆ. ಆ ಯುವತಿ ಅವನ ಹಸಿವನ್ನು ಗಮನಿಸಿ ನೀರಿನ ಬದಲಾಗಿ ಒಂದು ದೊಡ್ಡ ಗ್ಲಾಸ್ ಹಾಲನ್ನು ತಂದು ಕೊಟ್ಟಳು. ಅವನು ನಿಧಾನವಾಗಿ ಹಾಲು ಕುಡಿದು, ನಾನು ನಿಮಗೆ ಎಷ್ಟು ಹಣ ಕೊಡಬೇಕು ಎಂದು ಕೇಳಿದನು. ಅವಳು ನಗುತ್ತಾ, ನೀನು ನನಗೆ ಏನನ್ನೂ ಕೊಡಬೇಕಾಗಿಲ್ಲ. ನನ್ನ ತಾಯಿ ದಯೆಗೆ ಎಂದಿಗೂ ಹಣವನ್ನ ಪಡೆಯಬಾರದು ಎಂದು ಕಲಿಸಿದ್ದಾರೆ ಎನ್ನುತ್ತಾಳೆ. ಆ ಹುಡುಗ ಕೃತಜ್ಞತೆಯಿಂದ ಅವಳಿಗೆ ಧನ್ಯವಾದವನ್ನ ಹೇಳಿ ಹೊರಟನು. ಆ ಒಂದು ಕರುಣೆಯ ಕಾರ್ಯ ಅವನಿಗೆ ತನ್ನ ಕನಸುಗಳನ್ನು ಮುಂದುವರಿಸಲು ಹೊಸ ಆಶೆಯನ್ನ ನೀಡಿತು. ಹಲವಾರು ವರ್ಷಗಳ ನಂತರ ಆ ಮಹಿಳೆ ಗಂಭೀರವಾಗಿ ಅನಾರೋಗ್ಯಕ್ಕೆ ಒಳಗಾದಳು. ಅನೇಕ ವೈದ್ಯರು ಚಿಕಿತ್ಸೆ ನೀಡಲು ಪ್ರಯತ್ನಿಸಿದರೂ ಫಲಿಸಲಿಲ್ಲ. ಕೊನೆಗೆ ಅವಳನ್ನ ಬೇರೆ ನಗರದಲ್ಲಿ ಒಬ್ಬ ವಿಶೇಷ ವೈದ್ಯರ ಬಳಿಗೆ ಕಳುಹಿಸಲಾಗುತ್ತದೆ. ಆ ವೈದ್ಯರು ಬಹಳ ಪ್ರಸಿದ್ಧರಾಗಿದ್ದರು. ಆ ವೈದ್ಯರು ರೋಗಿಯ ಊರಿನ ಹೆಸರನ್ನು ಕೇಳಿದ ತಕ್ಷಣ ಅವರಿಗೆ ಏನೋ ನೆನಪಾಯಿತು. ಅವರು ರೋಗಿಯನ್ನು ಭೇಟಿ ಮಾಡಲು ಹೋದರು. ಅವಳು ವರ್ಷಗಳ ಹಿಂದೆ ಹಸಿದ ಹುಡುಗನಿಗೆ ಒಂದು ಗ್ಲಾಸ್ ಹಾಲು ಕೊಟ್ಟ ಅದೇ ಮಹಿಳೆ ಎಂಬುದು ಅವನಿಗೆ ತಿಳಿಯಿತು. ಅವರು ಅವಳ ಜೀವ ಉಳಿಸಲು ಹಗಲು ರಾತ್ರಿ ಶ್ರಮಿಸಿದರು. ಕೊನೆಗೆ ಅವಳು ಸಂಪೂರ್ಣವಾಗಿ ಗುಣಮುಖಳಾದಳು. ಆಸ್ಪತ್ರೆ ಬಿಲ್ ಬಂದಾಗ ಅದನ್ನು ಪಾವತಿಸಲು ಸಾಧ್ಯವಾಗುವುದಿಲ್ಲವೆಂದು ಅವಳು ಭಯಪಟ್ಟಳು. ದೇವರಲ್ಲಿ ಭರವಸೆ ಇಟ್ಟು ಪ್ರಾರ್ಥಿಸಲು ಪ್ರಾರಂಭಿಸಿದಳು. ಆಶ್ಚರ್ಯಕರವಾಗಿ ಬಿಲ್ಲಿನ ಕೆಳಭಾಗದಲ್ಲಿ ಆತ್ಮೀಯರೇ ಈ ರೀತಿ ಬರೆಯಲಾಗಿತ್ತು: ಒಂದು ಗ್ಲಾಸ್ ಹಾಲಿನ ಮೂಲಕ ಸಂಪೂರ್ಣ ಬಿಲ್ಲಿನ ಹಣ ಪಾವತಿಸಲಾಗಿದೆ. ಹೌದು ಆತ್ಮೀಯರೇ, ಆಕೆ ಹಣ ಹೇಗೆ ಪಾವತಿಸಿದು ಎಂದು ಭಯಪಟ್ಲು. ಆದರೆ ದೇವರ ಮೇಲೆ ವಿಶ್ವಾಸವನ್ನು ಮಾತ್ರ ಕಳೆದುಕೊಳ್ಳಲಿಲ್ಲ. ಅದರ ಫಲವಾಗಿ ಸಂಪೂರ್ಣ ಬಿಲ್ ಪಾವತಿಗೊಂಡಿತು. ಆತ್ಮೀಯರೇ, ಪ್ರಪಂಚದಲ್ಲಿ ಮನುಷ್ಯನು ಒಂದಲ್ಲ ಒಂದು ಕಾರಣಕ್ಕೆ ಭಯಪಡುತ್ತಾನೆ. ಯಾವ ರೀತಿ ಆ ಮಹಿಳೆ ಬಿಲ್ಲನ್ನ ಹೇಗೆ ಪಾವತಿಸುವುದು ಎಂದು ಭಯಪಟ್ಟಳೋ ಅದೇ ರೀತಿ ಭಯವು ಮಾನವನ ಜೀವನದ ಒಂದು ಸಾಮಾನ್ಯ ಅನುಭವವಾಗಿದೆ. ಇಲಿ ಬೆಕ್ಕಿಗೆ ಭಯಪಡುತ್ತದೆ, ಬೆಕ್ಕು ನಾಯಿಗೆ ಭಯಪಡುತ್ತದೆ, ನಾಯಿ ಮನುಷ್ಯನಿಗೆ ಭಯಪಡುತ್ತದೆ, ಮನುಷ್ಯನು ಮರಣಕ್ಕೆ ಭಯಪಡುತ್ತಾನೆ. ಆದರೆ ದೇವರ ದೃಷ್ಟಿಯಲ್ಲಿ ನಮ್ಮ ಮೌಲ್ಯ ಎಷ್ಟು ಅಪಾರವಾದುದು ಎಂಬುದನ್ನು ನಾವು ಅರಿತುಕೊಂಡಾಗ ಭಯವು ಮಾಯವಾಗುತ್ತದೆ. ನಮ್ಮ ಪ್ರೀತಿಯ ತಂದೆಯಾದ ದೇವರು ನಮ್ಮ ಜೀವನವನ್ನು ನಡೆಸುತ್ತಾರೆ, ನಮ್ಮನ್ನು ಮಾರ್ಗದರ್ಶನ ನೀಡುತ್ತಾರೆ ಮತ್ತು ರಕ್ಷಿಸುತ್ತಾರೆ ಎಂಬ ನಂಬಿಕೆಯಲ್ಲಿ ನಾವು ನಮ್ಮ ಆತಂಕ ಮತ್ತು ಚಿಂತೆಗಳನ್ನು ಜಯಿಸಬಹುದು. ಭಯಪಡಬೇಡಿರಿ. ಇಂದಿನ ಮೊದಲನೇ ವಾಚನ ಮತ್ತು ಶುಭ ಸಂದೇಶ ಎರಡರಲ್ಲಿಯೂ ಈ ಮಾತು ಕೇಳಿ ಬರುತ್ತದೆ. ಇದು ಕೇವಲ ಸಮಾಧಾನದ ಮಾತಲ್ಲ, ನಮ್ಮೊಂದಿಗೆ ಸದಾ ಇರುವ ದೇವರ ವಾಗ್ದಾನದ ಮಾತಾಗಿದೆ. ಆದ್ಮೇಲೆ ಇಂದಿನ ಮೊದಲನೇ ವಾಚನವು ಪ್ರವಾದಿ ಯೆರೆಮೀಯನ ಗ್ರಂಥದಿಂದ ಆರಿಸಲಾಗಿದೆ. ಓರ್ವ ಪ್ರವಾದಿಯು ದೇವರ ವಾಕ್ಯವನ್ನು ಆಲಿಸಿ ಅದರಂತೆ ಜೀವಿಸಲು ಜನರಿಗೆ ಕರೆ ನೀಡುತ್ತಾನೆ. ಜನರು ತಪ್ಪು ಮಾಡಿದಾಗ ಅದನ್ನು ಖಂಡಿಸಿ ಮೌಲ್ಯಭರಿತ ಜೀವನ ಜೀವಿಸಲು ಪ್ರೇರೇಪಿಸುತ್ತಾರೆ. ಆದರೆ ಕೆಲವರು ಅದನ್ನು ಒಳ್ಳೆಯ ರೀತಿ ತೆಗೆದುಕೊಳ್ಳುತ್ತಾರೆ, ಮತ್ತೆ ಕೆಲವರು ಪ್ರವಾದಿಯನ್ನೇ ದೂಷಿಸುತ್ತಾರೆ. ಅದೇ ರೀತಿ ಪ್ರವಾದಿ ಯೆರೆಮೀಯನು ಸಹ ತಮ್ಮ ಪ್ರವಾದಿಯ ಸೇವೆಯ ಕಾರಣದಿಂದ ಅನೇಕ ವಿರೋಧಗಳನ್ನ ಎದುರಿಸಿದರೂ ದೇವರ ಶಕ್ತಿಯಲ್ಲಿ ಭರವಸೆ ಇಟ್ಟರು. ದೇವರು ನೀಡಿದ ಸಂದೇಶವನ್ನ ಸಾರಿದ್ದಕ್ಕಾಗಿ ಅವನ ಸ್ನೇಹಿತರು ಅವನ ವಿರುದ್ಧ ನಿಂತರು. ಅವರ ಹೆಚ್ಚಿನ ಸೇವೆ ಜುದೇಯದ ರಾಜಧಾನಿಯಾದ ಜೆರುಸಲೇಮಿನಲ್ಲಿ ನಡೆಯಿತು. ರಾಜಕೀಯ ಕುತಂತ್ರಗಳ ನಡುವೆ ದೇವರಿಗೆ ನಿಷ್ಠಾವಂತರಾಗಿರಲು ಜನರನ್ನು ರಾಜರನ್ನು ಕರೆಯುತ್ತಿದ್ದರು. ಇದರಿಂದ ಅವರು ಶತ್ರುತ್ವವನ್ನ ಎದುರಿಸಬೇಕಾಯಿತು. ಆದರೂ ದೇವರು ತಮ್ಮ ಶತ್ರುಗಳಿಗೆ ಜಯ ಸಾಧಿಸಲು ಅವಕಾಶ ನೀಡುವುದಿಲ್ಲ ಎಂಬ ವಿಶ್ವಾಸ ಅವನಲ್ಲಿತ್ತು.
ದೇವರು ತಮ್ಮ ಪಕ್ಕದಲ್ಲಿದ್ದರೆ ಯಾರೂ ನನ್ನನ್ನು ಮುಟ್ಟಲಾರರು ಎಂಬ ನಂಬಿಕೆಯಿಂದ ಅವರು ಭಯಪಡಲಿಲ್ಲ. ಆತ್ಮೀಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ತಮ್ಮ ಶಿಷ್ಯರಿಗೂ ಭಯಪಡಬೇಡಿರಿ ಎಂದು ಹೇಳುತ್ತಾರೆ. ಈ ಮಾತಿನ ಮೂಲಕ ಯೇಸು ಸಂಕಷ್ಟಗಳು ಮತ್ತು ಪರೀಕ್ಷೆಗಳು ಬರುವುದಿಲ್ಲ ಎಂದು ಹೇಳುತ್ತಿಲ್ಲ, ಬದಲಾಗಿ ಭಯವನ್ನು ದೂರ ಮಾಡಿರಿ ಎಂದು ಹೇಳುತ್ತಾರೆ. ಏಕೆಂದರೆ ಭಯ ದೌರ್ಬಲ್ಯಗಳಿಂದ ನಮ್ಮನ್ನು ಕುಗ್ಗಿಸಬಹುದು, ಆದರೆ ದೇವರು ನಮ್ಮನ್ನು ಮೇಲಕ್ಕೆ ಎಬ್ಬಿಸುವರು. ರೋಗಗಳು ನಮ್ಮನ್ನು ನಿಶ್ಶಕ್ತರನ್ನಾಗಿ ಮಾಡಬಹುದು, ಆದರೆ ದೇವರು ನಮ್ಮನ್ನ ಗುಣಪಡಿಸುವರು. ಸೈತಾನನು ನಮ್ಮನ್ನು ಪ್ರಲೋಭಿಸಬಹುದು, ಆದರೆ ದೇವರು ನಮ್ಮನ್ನು ಬಲಪಡಿಸುವರು. ಪಾಪವು ನಮ್ಮನ್ನು ಮುಳುಗಿಸಬಹುದು, ಆದರೆ ದೇವರು ನಮ್ಮನ್ನು ರಕ್ಷಿಸುವರು. ದುಃಖಗಳು ನಮ್ಮನ್ನು ನೋಯಿಸಬಹುದು, ಆದರೆ ದೇವರು ನಮ್ಮನ್ನು ಸಾಂತ್ವನ ಪಡಿಸುವರು. ವೈಫಲ್ಯಗಳು ನಮ್ಮನ್ನು ನಿರುತ್ಸಾಹಗೊಳಿಸಬಹುದು, ಆದರೆ ದೇವರು ನಮ್ಮನ್ನು ಬೆಂಬಲಿಸುವರು. ತೊಂದರೆಗಳು ನಮ್ಮನ್ನು ನಡುಗಿಸಬಹುದು, ಆದರೆ ದೇವರು ನಮ್ಮ ನೆರವಾಗುವರು. ಆತಂಕಗಳು ನಮ್ಮನ್ನು ಕಾಡಬಹುದು, ಆದರೆ ದೇವರು ನಮ್ಮನ್ನು ಮಾರ್ಗದರ್ಶನ ಮಾಡುವರು. ಅಪಾಯಗಳು ನಮ್ಮನ್ನು ಭಯಪಡಿಸಬಹುದು, ಆದರೆ ದೇವರು ನಮ್ಮನ್ನು ರಕ್ಷಿಸುವರು. ಮರಣವು ನಮ್ಮನ್ನು ನಾಶಪಡಿಸಬಹುದು, ಆದರೆ ದೇವರು ನಮ್ಮನ್ನು ಪುನರುತ್ಥಾನಗೊಳಿಸುವರು. ಶತ್ರುಗಳು ನಮ್ಮನ್ನು ಶಪಿಸಬಹುದು, ಆದರೆ ದೇವರು ನಮ್ಮನ್ನು ಆಶೀರ್ವದಿಸುವರು. ಜನರು ನಮ್ಮನ್ನು ತೊರೆದು ಹೋಗಬಹುದು, ಆದರೆ ದೇವರು ನಮ್ಮೊಂದಿಗೆ ಸದಾ ಇರುವರು. ದೇವರು ಹತ್ತಿರವಿದ್ದಾಗ ಭಯಕ್ಕೆ ಸ್ಥಳವಿಲ್ಲ. ದೇವರಲ್ಲಿ ಭರವಸೆ ಇಟ್ಟು ಭಯವನ್ನು ಜಯಿಸಿದ ಕೆಲವು ಬೈಬಲ್ ವ್ಯಕ್ತಿಗಳನ್ನ ನೆನಪಿಗೆ ತಂದುಕೊಳ್ಳೋಣ. ಮೊದಲನೆಯದಾಗಿ ಆತ್ಮೇರೆ, ದಾವೀದ ಅರಸನು. ಗೋಲಿಯಾತನನ್ನು ಕಂಡು ಎಲ್ಲರೂ ಭಯಪಟ್ಟಾಗ ದಾವೀದನು ದೇವರಲ್ಲಿ ಭರವಸೆ ಇಟ್ಟು ಹೀಗೆ ಹೇಳಿದನು, ನನ್ನನ್ನು ಅಂತ ಕರಡಿ ಸಿಂಹಗಳ ಉಗುರುಗಳಿಂದ ತಪ್ಪಿಸಿದ ಸರ್ವೇಶ್ವರ ಈ ಫಿಲಿಸ್ಟಿಯನ ಕೈಯಿಂದಲೂ ತಪ್ಪಿಸುವರು ಎಂದು ಹೇಳುತ್ತಾರೆ. ಮೊದಲನೇ ಸಾಮುವೇಲ ಅಧ್ಯಾಯ 17 ವಚನ 37. ಎರಡನೆಯದಾಗಿ ಆದ್ಮೇಲೆ ದಾನಿಯೇಲನು. ಪ್ರಾರ್ಥನೆ ನಿಷೇಧವಾಗಿದ್ದರೂ ದಾನಿಯೇಲನು ದೇವರಿಗೆ ಪ್ರಾರ್ಥಿಸುವುದನ್ನು ನಿಲ್ಲಿಸಲಿಲ್ಲ. ಅವನನ್ನ ಸಿಂಹದ ಗುಹೆಗಳಿಗೆ ಎಸೆದರೂ ಅವನು ದೇವರಲ್ಲಿ ನಂಬಿಕೆ ಇಟ್ಟನು, ಭಯಪಡಲಿಲ್ಲ. ಮೂರನೆಯದಾಗಿ ಆತ್ಮೇಲೆ ಶದ್ರಕ್, ಮೇಷಕ್ ಮತ್ತು ಅಬಿಜ್ಞೆಗೋ. ಅವರು ವಿಗ್ರಹಗಳನ್ನು ಆರಾಧಿಸಲು ನಿರಾಕರಿಸಿದರು. ಉರಿಯುತ್ತಿರುವ ಅಗ್ನಿಕುಂಡಕ್ಕೆ ಎಸೆಯುವ ಬೆದರಿಕೆಯನ್ನ ಎದುರಿಸಿದಾಗ ಅವರು ಹೀಗೆ ಹೇಳಿದರು. ದಾನಿಯೇಲನ ಗ್ರಂಥ ಅಧ್ಯಾಯ 3 ವಚನ 17ರಲ್ಲಿ, ನಾವು ಸೇವೆ ಮಾಡುವ ದೇವರಿಗೆ ಚಿತ್ತವಿದ್ದರೆ ಅವರೇ ದಗದಗನೆ ಉರಿಯುವ ಆವಿಯೊಳಗಿಂದಲೂ ನಮ್ಮನ್ನು ಕಾಪಾಡಬಲ್ಲರು, ಅವರೇ ನಮ್ಮನ್ನು ನಿಮ್ಮ ಕೈಯಿಂದಲೂ ಬಿಡಿಸಬಲ್ಲರು. ನಾಲ್ಕನೆಯದಾಗಿ ಆದ್ಮೇಲೆ ಎಸ್ತೇರಳು. ತನ್ನ ಜನರನ್ನು ರಕ್ಷಿಸಲು ರಾಜನ ಮುಂದೆ ಅನುಮತಿ ಇಲ್ಲದೆ ಹೋಗುವ ಅಪಾಯವನ್ನ ಸ್ವೀಕರಿಸುತ್ತಾಳೆ. ಇಲ್ಲಿ ಆಕೆಯ ಧೈರ್ಯವನ್ನ ನಾವು ನೋಡಬಹುದು. ಐದನೆಯದಾಗಿ ಆದ್ಮೇಲೆ ಸಂತ ಪೌಲರು. ಸೆರೆವಾಸ, ಹೊಡೆತಗಳು, ಹಡಗು ಅಪಾಯಗಳು ಮತ್ತು ಅನೇಕ ಬೆದರಿಕೆಗಳನ್ನು ಎದುರಿಸಿದರೂ ಕ್ರಿಸ್ತನ ಸುವಾರ್ತೆಯನ್ನು ಧೈರ್ಯದಿಂದ ಸಾರಿದರು. ಆದ್ದರಿಂದ ಆತ್ಮೇರೆ, ನಾವು ನಮ್ಮ ಭಯವನ್ನು ಹೇಗೆ ಜಯಿಸಬಹುದು? ಮೊದಲನೆಯದಾಗಿ, ನಮ್ಮ ಜೀವನದಲ್ಲಿ ಏನೇ ಆಗಲಿ ದೇವರಲ್ಲಿ ಭರವಸೆ ಇಡೋಣ. ಭಯವು ನಮ್ಮ ಕಷ್ಟಗಳನ್ನು ಹೆಚ್ಚಿಸುತ್ತದೆ, ಆದರೆ ದೇವರಲ್ಲಿ ಭರವಸೆ ಇಟ್ಟರೆ ಅವರು ಬಿರುಗಾಳಿಯನ್ನೇ ತುಂತುರು ಮಳೆಯನ್ನಾಗಿ ಪರಿವರ್ತಿಸಬಲ್ಲರು. ಎರಡನೆಯದಾಗಿ ಆದ್ಮೇಲೆ, ದೇವರ ದೃಷ್ಟಿಯಲ್ಲಿ ನಮ್ಮ ಮೌಲ್ಯವನ್ನ ಅರಿತುಕೊಳ್ಳೋಣ. ಪ್ರಭು ಯೇಸು ಹೇಳುತ್ತಾರೆ, ನೀವು ಗುಬ್ಬಚ್ಚಿಗಳಿಗಿಂತಲೂ ಅಮೂಲ್ಯರು. ಆದ್ದರಿಂದ ನಾವು ದೇವರ ಕಣ್ಣಿನಲ್ಲಿ ಅಮೂಲ್ಯ ನಿಧಿಗಳಾಗಿದ್ದೇವೆ. ಚಿಂತಿಸಬೇಡಿ, ಭಯಪಡಬೇಡಿ. ಕೊನೆಯದಾಗಿ ಆತ್ಮೇರೆ, 2 ತಿಮೋತಿ ಅಧ್ಯಾಯ 1 ವಚನ 7 ಹೇಳುವಂತೆ, ದೇವರು ನಮಗೆ ಪ್ರದಾನ ಮಾಡಿರುವ ಪವಿತ್ರಾತ್ಮ ನಮ್ಮನ್ನು ಹೇಡಿಗಳನ್ನಾಗಿ ಮಾಡುವುದಿಲ್ಲ. ನಮ್ಮಲ್ಲಿ ದೈವಿ ಶಕ್ತಿ, ಪ್ರೀತಿ ಹಾಗೂ ಸಂಯಮಗಳು ಪ್ರವರ್ಧಿಸುವಂತೆ ಮಾಡುತ್ತಾರೆ. ಆದ್ದರಿಂದ ಭಯವನ್ನು ಜಯಿಸಿ ಪವಿತ್ರಾತ್ಮಭರಿತರಾಗಿ ದೇವರಲ್ಲಿ ಭರವಸೆ ಇಟ್ಟು ಜೀವಿಸೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.